ನಿನ್ನೆ ತಾನೇ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎತ್ತುನೊಳೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ಟೀಕೆಗಳು ಕೂಡ ಕೇಳ್ತಾ ಇದ್ದೇನೆ. ವಿರೋಧ ಪಕ್ಷದವರು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೊಡುವಾಗ ಜನತೆಗೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಟೀಕೆಗಳು ಮಾಡೋದು ಸಹಜವಾಗಿರ್ತದೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಮಾಡಕ್ ಹೋದ್ರು ಒಳ್ಳೆ ಕೆಲಸ, ಈ ಬಿಜೆಪಿ ಅವರು ಈ ಕಾರ್ಯಕ್ರಮವನ್ನ ಆಗೋದಿಲ್ಲ ಅನ್ನೋ ಟೀಕೆಗಳು ಮೊದಲಿನಿಂದ ಕೂಡ ಕೇಳ್ಕೊಂಡು ಬರ್ತಾ ಇರೋದು. ಅದೇ ರೀತಿ ನಿನ್ನೆ ಉದ್ಘಾಟನೆ ಆಗಿದೆ. ಇವತ್ತು ಟೀಕೆಗಳು ನೋಡ್ತಾ ಇದ್ದೀನಿ ಪತ್ರಿಕೆಗಳಲ್ಲಿ. ನಾನು ಒಂದು ಮಾತು ಹೇಳ್ತೇನೆ, ನಾನು ವಿರೋಧ ಪಕ್ಷದವರಿಗೆ, ಯಾವುದಾದ್ರೂ ನಿಮ್ಮ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಜನತೆಗೆ ನೀವು ಹೇಳ್ತಾ ಇರೋದು ಕೇಳೋಕ್ಕೆ ನಂಬಿಕೆ ಬರ್ತದೆ. ಆದರೆ ನೀವು ಕೊಟ್ಟೂ ಇಲ್ಲ, ನೀವು ನಂಬಿಕೆನೇ ಉಳಿಸ್ಕೊಂಡಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ 2014ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಏನಿದ್ರು, ಎತ್ತಿನೊಳೆ ವಿಶೇಷವಾಗಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಬರಡು ಭೂಮಿಗೆ ಎತ್ತಿನೊಳೆನ ತರಬೇಕು. ಆ ಎತ್ತಿನೊಳೆ ಅಂದರೆ ಆ ಸಮುದ್ರಕ್ಕೆ ನೀರು ಹೋಗ್ತಾ ಇತ್ತು, ಆ ನೀರನ್ನ ಈ ಭಾಗಕ್ಕೆ ತರಬೇಕು ಅಂತೇಳಿ ಅವತ್ತು ತಗೊಂಡಂಥ ತೀರ್ಮಾನ ಸಿದ್ದರಾಮಯ್ಯವರು 14ರಲ್ಲಿ ಗುದ್ಲಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ಅದಾದ ಮೇಲೆ ಸರ್ಕಾರ ಹೋದ ಮೇಲೆ ಬಿಜೆಪಿ ಸರ್ಕಾರ ಬಂತು. ಈ ಕ್ರೆಡಿಟ್ ಅನ್ನ ನೀವು ತಗೊಬೇಕಾಗಿತ್ತು. ನಿನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು, ನಿಮ್ಮದೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿ ನೀವೇ ಇದ್ರಿ. ಇವತ್ತು ಟೀಕೆ ಮಾಡೋದು ಬಿಟ್ಟು ನೀವು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಅವತ್ತು ಗುದ್ಲಿ ಪೂಜೆ ಮಾಡಿದ್ರು, ಅದಕ್ಕೆ ಇಷ್ಟು 1000 ಕೋಟಿ ಅಂತೇಳಿ ರಿಸರ್ವ್ ಮಾಡಿಸಿದ್ರು. ನಿಮ್ಮ ಸರ್ಕಾರ ತೀರ್ಮಾನ ತಗೊಂಡಂಥದ್ದಲ್ಲ, ತಗೊಂಡಂಥ ತೀರ್ಮಾನ ಇಂಪ್ಲಿಮೆಂಟ್ ಮಾಡಕ್ಕೆ ನಿಮ್ಮ ಕೈಲಾಗಲಿಲ್ಲ. ಆದರೆ ಇವತ್ತು 10 ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವತ್ತೇನು ಗುದ್ಲಿ ಪೂಜೆ ಮಾಡಿದ್ರು ಎತ್ತಿನೊಳಗೆ ಸಿದ್ದರಾಮಯ್ಯವರು, ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹೌದು, ನಮ್ಮದೆಲ್ಲ ಡಿಮ್ಯಾಂಡ್ಸ್ ಇದೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕು ಅಂತ. ಇದು 23,000 ಕೋಟಿ ಇದು ಪ್ರಾಜೆಕ್ಟ್. ನನ್ನ ಪ್ರಕಾರ ಈ ದೇಶದಲ್ಲಿ ಕುಡಿಯೋ ನೀರಿಗೆ 23,000 ಕೋಟಿ ರಿಸರ್ವ್ ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಇವತ್ತು ಅದು ಉದ್ಘಾಟನೆ ಆಗಿದೆ. 23,000 ಕೋಟಿಯಲ್ಲಿ 16,000 ಕೋಟಿ ಖರ್ಚಾಗಿದೆ. 7 ಜಿಲ್ಲೆಗೆ ಕುಡಿಯೋ ನೀರು ಕಾರ್ಯಕ್ರಮ ಮತ್ತೆ ಕೆರೆ ತುಂಬಿಸುವಂತಹ ಯೋಜನೆ ಇದು. ಇವತ್ತು ಪಾರ್ಟ್ 1 ಭಾಗ 1 ಇವತ್ತು ಉದ್ಘಾಟನೆ ಆಯಿತು. ಮತ್ತೆ ಉಳಿದಿರೋದು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ ಇದೆ. ನಿನ್ನೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಮಾಡಿದ್ದೇವೆ. ನಮ್ಮ ಜಿಲ್ಲೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯದು, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಿಗೆ ಎತ್ತಿನೊಳೆ ಅವತ್ತು ಕಾರ್ಯಕ್ರಮ ತಂದಿದ್ದು ನಮಗೆ ಕೊಡಬೇಕು ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರನೇ 2 ವರ್ಷದಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನೊಳೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಟೀಕೆಗಳು ಮಾಡೋದು ಬೇಡ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆಯಲ್ಲ ಬಿಜೆಪಿ ಅವರದು, ಸಹಕಾರ ಕೊಡಿಸಿ. ರಾಜ್ಯ ಸರ್ಕಾರ ಮಾಡೋದಕ್ಕೆ ನಮ್ಮ ಸಹಕಾರ ಇದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರ ಇದು ಕೂಡ ಸಹಕಾರ ಕೊಡೋದಿಲ್ಲ. ನಿಮ್ಮ ಅರಣ್ಯ ಇಲಾಖೆಗಳು ತೊಂದರೆ ಮಾಡಿದ್ರೆ ಅದಕ್ಕೆ ಸಹಕಾರ ಕೊಡೋದಿಲ್ಲ. ಅದ್ರ ಜೊತೆಗೆ ಟೀಕೆಗಳು ಮಾಡೋದು ಬಿಟ್ಟು ಇವತ್ತು ಏನು 1ನೇ ಫೇಸ್ ಏನು ಇವತ್ತು ಉದ್ಘಾಟನೆ ಆಗಿದೆ, 2ನೇ ಫೇಸ್ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ನೀರು ಬರಬೇಕಾಗಿದೆ. ಅದಕ್ಕೆ ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಸಹಕಾರ ಕೊಡಬೇಕು. ಕೊಡಲಿಲ್ಲ ಅಂದ್ರೂ ಕೂಡ ನಿನ್ನೆ ಏನು ಉದ್ಘಾಟನೆ ಆಗಿದೋ ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ನಂಬಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದನ್ನು ಮಾಡ್ತಾರೆ, ಸಿದ್ದರಾಮಯ್ಯ ಹೇಳಿದ್ದು ಮಾಡ್ತಾರೆ ಅಂತ. KCU ಅಲ್ಲಿ ನೀರು ಬಂದಾಗ ಟಿಪ್ಪಣಿಗಳು ಕೇಳಿಲ್ವಾ? KCU ಅಲ್ಲಿ ನೀರು ಬರ್ತದಾ? KCU ಅಲ್ಲಿ ನೀರು ತರಕ್ಕೆ ಆಗೋದಿಲ್ಲ ಅಂತ. KCU ಅಲ್ಲಿ ಕೋಲಾರ ಜಿಲ್ಲೆಗೆ ಬಂದಿದ್ದು ಅಂತರ್ಜಲ ಇಂಪ್ರೂವ್ ಆಗಿದ್ದು ಗೊತ್ತಿಲ್ವೇನು? ಇದು ಅಷ್ಟೇ. ನೀವು ಎಷ್ಟೇ ಟೀಕೆಗಳು ಮಾಡಿದ್ರು ಕೂಡ ಎತ್ತಿನೊಳೆ ಕೋಲಾರ ಜಿಲ್ಲೆಗೆ ಬಂದೇ ಬರ್ತದೆ. ನಿಮ್ಮ ಟೀಕೆಗಳಿಗೆ ಜನ ಉತ್ತರ ಕೊಡ್ತಾರೆ. KCU ಅಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದರು, ಬಂದಾದ ಮೇಲೆ ನಿಮಗೆ ರಿಸಲ್ಟ್ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಮತ್ತೆ 2 ವರ್ಷ ಈ ಸರ್ಕಾರ ಇರೋಕ್ಕೆ ಮೊದಲೇ, 5 ವರ್ಷ ಅವಧಿಗೆ ಮೊದಲೇ 2 ವರ್ಷಕ್ಕೆ ಮುಖ್ಯಮಂತ್ರಿಗಳು ಎತ್ತಿನೊಳ ಕೊಡ್ತೀರಿ ಅಂತ ಡಿಕ್ಲೇರ್ ಮಾಡಿದ್ದಾರೆ.